ನಮಸ್ಕಾರ ಸ್ನೇಹಿತರೆ, ಇವತ್ತು ನಮ್ಮ ಗುಂಡ್ಲುಪೇಟೆಯಲ್ಲಿ ಯೂತ್ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಅಹಿಂದ ಜಿಲ್ಲಾ ಘಟಕದ ಅಧ್ಯಕ್ಷರು ಆಗಿರ್ತಕ್ಕಂತಹ ಅರುಣ್ ಗೌಡರು ನಮ್ಮ ಜೊತೆ ಇದ್ದಾರೆ. ಹಾಗಾಗಿ ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಇವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡ್ರು. ಹಾಗಾಗಿ ಹುಟ್ಟುಹಬ್ಬದ ಪ್ರಯುಕ್ತ ನಿನ್ನೆಯಿಂದ ಮತ್ತು ಸಂಜೆ ತನಕ ತಾವೆನ್ನೆಲ್ಲ ಒಂದು ಯೋಜನೆಗಳನ್ನ ಹಾಕ್ಕೊಂಡಿದ್ವಿ ಸರ್. ಮೊದಲನೇ ಪ್ರಶ್ನೆ ಸರ್, ಇದು ನಿನ್ನೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡ್ರಿ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ. ಹಾಗಾಗಿ ಬೆಳಿಗ್ಗೆಯಿಂದ ಸಂಜೆ ತನಕ ತಾವು ಏನೆಲ್ಲ ಸಮಾಜಮುಖಿಯಾದಂಥ ಕೆಲಸ ಕಾರ್ಯಗಳನ್ನು ನಿಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಮಾಡ್ತೀರಿ ಸರ್? ಗುರುಗಳೇ, ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆ ಇರೋದ್ರಿಂದ ಗುಂಡ್ಲುಪೇಟೆ ಟೌನ್ನ 2 ಶಾಲೆಗಳಲ್ಲಿ ಆಚರಣೆ ಮಾಡಬೇಕಾಯಿತು. ಅಲ್ಲಿಗೆ ಹೋಗಿದ್ವು. ಹಾಗೆ ಮಕ್ಕಳಿಗೆ ಸ್ವೀಟ್ ಹಂಚೋದು ಅಥವಾ ಬೈಂಡ್ ವಿತರಣೆ, ಪುಸ್ತಕ ವಿತರಣೆ ಮಾಡುವಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವು. ಅದಲ್ಲದೆ ಇದಕ್ಕೆ ಅದು ಹಾಸ್ಪಿಟ್ಲಿಗೆ ಹಣ್ಣು ಹಂಪಲು ಕೊಡುವಂಥ ಕೆಲಸ, ಹಾಗೆ ಆಡಿ ಜನಕ್ಕೆ ಊಟ ಕೊಡುವಂಥ ಕೆಲಸ, ಇನ್ನೂ ಅನೇಕ ಕಾರ್ಯಗಳನ್ನ ನಿನ್ನೆ ಮಾಡೋದು ಸರ್. ಹಾಗೆ ನಮ್ಮ ಗುಂಡ್ಲುಪೇಟೆ ಭಾಗದಲ್ಲಿ, ನಮ್ಮ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಸುಮಾರು ಸಕ್ರಿಯವಾಗಿ ತಾವು ಗುರುತಿಸ್ಕೊಂಡಿದ್ದೀರಿ. ಒಂದು ಸಮಾಜಮುಖಿಯಾದಂಥ ಕೆಲಸ ಆಗಿರ್ಬೋದು, ಮತ್ತು ಪಕ್ಷ ಸಂಘಟನೆ ಮಾಡಿರ್ತಕ್ಕಂಥ ಆಗಿರ್ಬೋದು, ಮತ್ತು ಇನ್ನೂ ಅನೇಕ ಪ್ರತಿಭಟನೆಗಳ ಮುಖಾಂತರ ತಾವು ಗುರುತಿಸ್ಕೊಂಡಿದ್ದೀರಿ. ಅರುಣ್ ಗೌಡರು ಹಾಗೂ ನಿಮ್ಮ ಅಡ್ಡೆಸರು ಚಿಟ್ಟಿ ಅಂತ ಕರೀತಾರೆ, ಭಾಳ ಒಂದು ಫೇಮಸ್ ಆಗಿದ್ದೀರಿ. ಹಾಗಾಗಿ ತಮಗೇನಾದರೂ ಒಂದು ಪುರಸಭೆ ಇದರಲ್ಲಿ ನಿಮಗೆ ತಾವು ಏನಾದರೂ ಟಿಕೆಟ್ ಆಕಾಂಕ್ಷಿ ಹೇಗೆ ಸರ್? ಹೌದು, ನಾವು ಕೂಡ ನಮ್ಮ ಸಾಹೇಬರಾದಂಥ ಗಣೇಶ್ ಪ್ರಸಾದ್ ಅವರ ಜೊತೆಗೂಡಿ ಆದಷ್ಟು ಪಕ್ಷ ಸಂಘಟನೆ ನಮ್ಮ ಶಕ್ತಿ ಮೀರಿ ಕೆಲಸ ಮಾಡಿದ್ದೀವಿ. ಹಾಗಾಗಿ ಪಕ್ಷ ನನ್ನ ಒಬ್ಬನಿಂದ ಅಲ್ಲ, ಪಕ್ಷ ಎಲ್ಲರಿಂದ. ಹಾಗಾಗಿ ನನ್ನ ಆಕಾಂಕ್ಷೆ ಇರ್ಬೋದು, ಆದರೆ ನಮ್ಮ ಹೈಕಮಾಂಡು ಹಾಗೆ ನಮ್ಮ ತಾಲೂಕಿನ ಲೀಡ್ರುಗಳಾದಂತಹ ನಂಜಪ್ಪನವರಾಗಿರ್ಬೋದು, ಮಹೇಶಣ್ಣ ಅವರಾಗಿರ್ಬೋದು, ಮುನಿರಾಜು ಅವರಾಗಿರ್ಬೋದು, ಸಿದ್ದರಾಜು ಆಗಿರ್ಬೋದು, ಮಾದೇವ್ ಪ್ರಸಾದ್ ಅವರ ಕಾಲದಿಂದ ಏನು ದುಡ್ಕೊಂಡು ಬಂದರು ಅವರೆಲ್ಲರೂ ಒಪ್ಪಿಕೊಡೋದಾದರೆ ನಾವು ಆಕಾಂಕ್ಷಿ ಮಾಡ್ಕೊಳ್ಳಿ ಸರ್. ಒಂದು ವೇಳೆ ನಿಮಗೆ ಪುರಸಭೆಯಿಂದ ಟಿಕೆಟ್ ಸಿಕ್ಕಿ ನೀವು ಗೆದ್ದರೆ ತಾವು ಯಾವ ರೀತಿ ಒಂದು ವಾರ್ಡ್ಗಳ ಅಭಿವೃದ್ಧಿಯನ್ನು ತಾವು ಮಾಡೋದಕ್ಕೆ ನಿಮ್ಮ ಕನಸು ಏನು ಸರ್? ಸರ್, ನಾವು 23 ಗುಂಡ್ಲುಪೇಟೆ ಟೌನ್ನ 23 ವಾರ್ಡ್ನ ಜನರ ಮನಸ್ಥಿತಿ ನಮಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ನಮ್ಗೆ 23 ವಾರ್ಡ್ಗಳಲ್ಲಿ ಎಲ್ಲೇ ನಮ್ಮ ಸಾಹೇಬರು ಟಿಕೆಟ್ ಕೊಟ್ಟರು ಕೂಡ ನಾವು ಸ್ಪರ್ಧಿಯಾಗಿರ್ತೀವಿ. ಹಾಗೆ ಇಲ್ಲಿನ ಮೂಲಭೂತ ಸಮಸ್ಯೆಗಳೇನಿವೆ, ಮೂಲಭೂತ ಸೌಕರ್ಯಗಳೇನಿವೆ, ಆ ಕಾರ್ಯಕ್ರಮಗಳನ್ನ ನಾವು ಖಂಡಿತವಾಗಿಯೂ ಚಾಚು ತಪ್ಪದೆ ಸಾಹೇಬ್ರಿಗೆ ಯಾವುದೇ ಕೆಟ್ಟ ಹೆಸರು ಬರಲಿದಂಗೆ ಒಂದು ಒಳ್ಳೆಯ ಜನಗಳಿಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಕೊಡೋದಾಗಿರ್ಬೋದು, ಅಥವಾ ಪುರಸಭೆಯಲ್ಲಿ ಕೆಲವು ಬದಲಾವಣೆಗಳಾಗಬೇಕು. ಹಾಗೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ನಮ್ಮದೇ ಆದಂಥ ರೀತಿ ರಿವಾಜಲ್ಲಿ ಮಾಡೋಕ್ಕೆ ಅಂದ್ಕೊಂಡಿದ್ದೀವಿ ಇವರು ಸರ್. ಹಾಗೆ ಇನ್ನೊಂದು ಪ್ರಶ್ನೆ ಸರ್, ತಾವು ಯಾರನ್ನು ಆದರ್ಶವಾಗಿ ಇಟ್ಕೊಂಡು ತಾವು ರಾಜಕೀಯದಲ್ಲಿ ಮುಂದುವರಿಯೋದಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ನಾನು ನಮ್ಮ ಸಾಹೇಬರಾದಂತಹ ಮಾದೇವ್ ಪ್ರಸಾದ್ ಅವ್ರನ್ನ ಆದರ್ಶವಾಗಿ ಇಟ್ಕೊಳ್ತೀನಿ. ಯಾಕಪ್ಪ ಅಂತಂದರೆ ಅವರು ಯಾವುದೇ ಧರ್ಮ ಜಾತಿ ಮಾಡೋರಲ್ಲ. ಇವತ್ತು ಬಸವಣ್ಣ ಅವರಾಗಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ಅವ್ರ ಸಿದ್ಧಾಂತನೆಲ್ಲ ಮೈಗೂಡಿಸ್ಕೊಂಡು ರಾಜಕಾರಣ ಮಾಡುವಂಥ ವ್ಯಕ್ತಿ. ಯಾಕಂದರೆ ಮಾನವರನ್ನು ಮಾನವರಾಗಿ ನೋಡಿ, ಯಾವುದು ಜಾತಿ ಭೇದ ಮಾಡದೆ ಅವ್ರಿಗೆ ಆದಂಥ ಶಿಕ್ಷಣಕ್ಕೆ ಅತಿ ಹೆಚ್ಚಾಗಿ ಇದನ್ನು ತೋರಿಸಿದಂಥವ್ರು, ಕ್ರೀಡೆಗೆ ಹಾಗೂ ಗುಂಡ್ಲುಪೇಟೆ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಅವರು ಕೆಲಸ ಮಾಡಿದವರು. ಹಾಗಾಗಿ ಅವರ ಐಡಿಯಾಲಜಿನ ಮತ್ತು ಅವರ ಆದರ್ಶನ ನಾನು ಇಟ್ಕೊಂಡು ರಾಜಕಾರಣದಲ್ಲಿ ಮುಂದುವರಿಯೋಕ್ಕೆ ಟ್ರೈ ಮಾಡ್ತಿದ್ದರು. ಓಕೆ ಸರ್, ತುಂಬ ಅದ್ಭುತವಾದಂತಹ ತಮ್ಮ ರಾಜಕೀಯ ಸಿದ್ಧಾಂತಗಳು ಮತ್ತು ಪ್ರತಿಭಟನೆಗಳು ಮತ್ತು ಹೋರಾಟಗಳ ಮುಖಾಂತರ ನಮ್ಮ ಗುಂಡ್ಲುಪೇಟೆ ಭಾಗದಲ್ಲಿ ತಾವು ಗುರುತಿಸ್ಕೊಂಡಿದ್ದೀರಿ. ಹಾಗಾಗಿ ತಾವು ಯೂತ್ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಅಹಿಂದ ಜಿಲ್ಲಾ ಘಟಕದ ಅಧ್ಯಕ್ಷರು ಆಗಿ ಇನ್ನೂ ಅನೇಕ ಉತ್ತಮವಾದಂತಹ ಸೇವೆಗಳು ಮತ್ತು ಪಕ್ಷ ಸಂಘಟನೆಗೆ ಹಲವಾರು ಕೆಲಸ ಕಾರ್ಯಗಳ ನಿಮ್ಮ ಮುಖಾಂತರ ಆಗಲಿ ಅಂತ ನಾವು ಕೂಡ ಆಶಿಸ್ತೇವೆ. ಹಾಗಾಗಿ ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಒಂದಷ್ಟು ಸೇವೆಗಳ ಕುರಿತು ಮತ್ತು ಒಂದಿಷ್ಟು ಪಕ್ಷ ಬಲವರ್ಧನೆಗಾಗಿ ಹಲವಾರು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ಹಾಗಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್. ನಮಸ್ಕಾರ ಸರ್.